ಇದೀವಿ ನೋಡೋಣ. ನೋಡಿ ಇಲ್ಲೆಲ್ಲ ಹರಕೆಗಳು ಕಟ್ಕೊಂಡಿರ್ತಾರೆ, ಇದೆಲ್ಲ ಅವರು ದೇವ್ರು ಮಾಡಿರ್ತಾರೆ. ನಾವು ಕಾಲ್ ತೊಳ್ಕೊಂಡು ಅವ್ರ ಹತ್ರ ಬೊಟ್ಟಿಕ್ಸ್ಕೊಂಡು ಹೋದ್ವಿ ಟೆಂಪಲ್. ಅದಕ್ಕೆ ಏನಂದ್ರೆ ಹಾರ್ಟ್ ಬ್ರೇಕ್ ಆಗಿದೆ. ಬಿಫೋರ್ ಏನಾಯ್ತು ಅಂತಂದ್ರೆ ಬಿಫೋರ್ 5 minutes ಅದ್ರ ಕಪಲ್ ಜೊತೆ ಫೈಟ್ ಮಾಡಿದೆ, ಜಗಳ ಮಾಡ್ತಿದೆ. ಸೋ ಮೆನಿ ಆಫೀಸಲ್ಲಿ ಲೇಟ್ ಆಗ್ಬಿಟ್ಟಿರುತ್ತೆ, ದರ್ಶನ ನೀಟಾಗಿ ಆಗಲ್ಲ ಅಂತ ಎಲ್ಲ ಹೇಳಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ದೇವಸ್ಥಾನ ಒಳಗಡೆನೆ ಸ್ಪೆಂಡ್ ಮಾಡಿದ್ದಾಯ್ತು. ಹಲೋ ಗಾಯ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಕೆಂಗಲ್. ಸ್ಯಾಟರ್ಡೇ ಸ್ಪೆಷಲ್ ಅಂತ ಹೋಗ್ತಾ ಇದೀವಿ. ರಾಮನಗರ ಬಸ್ ಸ್ಟಾಪ್ ಅಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಿ ಕೊನೆಗೆ ಬಸ್ಸೇ ಬರ್ಲಿಲ್ಲ. ಅರ್ಧ ಗಂಟೆ ವೆಯ್ಟ್ ಮಾಡಿದೀವಿ. ಕೊನೆಗೆ ಆಟೋದಲ್ಲೇ ಬಂದ್ವಿ. ಟೆಂಪಲ್ಗೆ 3 ಎಂಟ್ರೆನ್ಸ್ ಇದೆ. ನೀವ್ ಯಾವ ಎಂಟ್ರೆನ್ಸ್ ಇಂದಾದ್ರೂ ಬರ್ಬೋದು. ನಾವ್ ಈ ಎಂಟ್ರೆನ್ಸ್ ಇಂದ ಹೋಗ್ತಾ ಇದೀವಿ. ನೋಡಿ ಇದೆಲ್ಲ ಪಾರ್ಕಿಂಗ್ ಏರಿಯಾ. ಸೊ ನೀವ್ ವೆಹಿಕಲ್ ಅಲ್ಲಿ ಬಂದ್ರೆ ಎಲ್ಲಿ ನಿಲ್ಸೋದು ಅಂತೆಲ್ಲ ವರಿ ಮಾಡ್ಕೊಳ್ಳೋ ಹಾಗಿಲ್ಲ. ತುಂಬಾ ಜಾಗ ಇದೆ ಪಾರ್ಕಿಂಗ್ಗೆ, ಆರಾಮಾಗಿ ನಿಲ್ಸ್ಬೋದು. ಫೀ ಪೇ ಮಾಡ್ಬೇಕೇನೋ, ಅದ್ ನನಗ್ ಗೊತ್ತಿಲ್ಲ, ನೀವೊಂದ್ಸರಿ ವಿಚಾರಿಸ್ಕೊಳ್ಳಿ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಟೆಂಪಲ್ ಪೂರ್ತಿ ದಿನ ಓಪನ್ ಇರುತ್ತೆ. ನೀವೇನಾದ್ರೂ ಬೇರೆ ದಿನ ಬರೋದಾದ್ರೆ ಸ್ಪೆಸಿಫಿಕ್ ಟೈಮಿಂಗ್ ನೋಡ್ಕೊಂಡು ಬರ್ಬೇಕಾಗುತ್ತೆ. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ಫುಲ್ ಡೇ ಓಪನ್ ಇರುತ್ತೆ. ಸೊ ನಾವು ನಡ್ಕೊಂಡು ಹೋಗ್ತಾ ಇದೀವಿ ದರ್ಶನ ಮಾಡೋಣ ಅಂತ. ಎಲ್ರು ಬೇಗ ಹೋಗ್ತಿದ್ದಾರೆ ದರ್ಶನ ಸಿಗುತ್ತೆ ಅಂತ. ಸೊ ನಾವು ಹೋಗ್ತಾ ಇದೀವಿ ನೋಡೋಣ. ನೋಡಿ ಇಲ್ಲೆಲ್ಲ ಹರಕೆಗಳು ಕಟ್ಕೊಂಡಿರ್ತಾರೆ, ಇದೆಲ್ಲ ಅವರು ದೇವ್ರು ಮಾಡಿರ್ತಾರೆ. ನಾವು ಕಾಲ್ ತೊಳ್ಕೊಂಡು ಅವ್ರ ಹತ್ರ ಬೊಟ್ಟಿಕ್ಸ್ಕೊಂಡು ಹೋದ್ವಿ ಟೆಂಪಲ್ಗೆ ನೋಡೋಣ ಅಂತ. ನೀವೆಲ್ಲ ತುಂಬಾ ಚೆನ್ನಾಗಿದೆ, ಎಲ್ರು ಬೇಗ ಹೋಗ್ತಿದ್ದಾರೆ. ಸರಿ ನಾವು ಹೋಗೋಣ ಅಂತ ಕಾಲಿಟ್ರೆ ತುಂಬಾ ಬಿಸಿ ಕುಣಿಯೋ ತರ ಆಗ್ತಿದೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ಟೆಂಪಲ್ ಅಲ್ಲೆಲ್ಲಾನು. ಮುಡಿ ಕೊಡೋ ಜಾಗ ಎಲ್ಲ ಸಪರೇಟ್ ಇದೆ, ಹೋಗ್ಬೇಕು. ಹರಕೆಗಳು ಕಟ್ಕೊಂಡಿರೋರು ಅಲ್ಲೆಲ್ಲ ಹೋಗಿ ಆ ತರ ಮುಡಿ ಎಲ್ಲ ಕೊಡಿಸ್ತಾರೆ. ಇಲ್ಲೆಲ್ಲ ಮದ್ವೆಗಳು ಅಷ್ಟೇ ತುಂಬಾ ನಡೆಯುತ್ತೆ. ಅದ್ರದ್ದೇ ಆದಂತ ರೂಲ್ಸ್ ಮತ್ತೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಸ್ವಲ್ಪ ಫೀ ಪೇ ಮಾಡೋದಿರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ರೂಲ್ಸ್ ಫಾಲೋ ಮಾಡ್ಕೊಳ್ಳಿ ನೀವು. ಇಲ್ಲೆಲ್ಲ ಹರಕೆಗಳು ಪೂಜೆ ಮಾಡ್ತಿದ್ದಾರೆ ಎಲ್ಲಾನು. ತುಂಬಾ ತೆಂಗಿನ ಮರಗಳಿದೆ, ತುಂಬಾ ಜಾಗ ಇದೆ ದೇವಸ್ಥಾನದ ಸುತ್ತಮುತ್ತ. ಇದೆಲ್ಲ ಪೂಜೆ ಮಾಡ್ತಿರ್ತಾರೆ. ಸೊ ದೇವ್ರ ಎಂಟ್ರೆನ್ಸ್ ಹೋದ್ವಿ ದರ್ಶನ ಮಾಡಕ್ಕೆ. ಸೊ ಗೊತ್ತಲ್ಲ, ವಿಡಿಯೋ ಮಾಡಂಗಿಲ್ಲ. ದರ್ಶನಕ್ಕೆ ಅಂತ ಹೋದ್ವಿ, ಮುಗಿಸ್ಕೊಂಡು ಇಲ್ಲಿಂದ ನವಗ್ರಹ ಕಲ್ಲ ಹತ್ರ ಬಂದ್ವಿ. ಸೊ ಪ್ರದಕ್ಷಿಣೆ ಹಾಕ್ಬೇಕಿತ್ತು. ನಾವು ನವಗ್ರಹ ಕಲ್ ವಿಡಿಯೋ ಮಾಡು ಅಂತಂದ್ರೆ ಗೋಡೆ ವಿಡಿಯೋ ಮಾಡ್ಕೊಂಡು ಬಂದವಳೆ. ಏನು ಮಾಡಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸೊ ಅಲ್ಲೂ ಅಷ್ಟೇ ಕಾಲ್ ಇಡಕ್ ಆಗ್ತಾ ಇಲ್ಲ, ಫುಲ್ ಕಲ್ಲೆಲ್ಲ ಕಾದ್ಬಿಟ್ಟಿದೆ. ಇದು ದೇವಸ್ಥಾನ ಹಿಂದೆ ಇರೋ ಪ್ಲೇಸಸ್ ಆಕ್ಚುಲಿ ಇದೆಲ್ಲ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಕ್ಚುಲಿ ಅವತ್ತು ಹೇಳ್ಬೇಕು ಅಂತಂದ್ರೆ. ಕಲ್ಲೆಲ್ಲ ತುಂಬಾ ಸುಡ್ತಾ ಇತ್ತು. ಸೊ ಆಫ್ಟರ್ ದಟ್ ದೇವಸ್ಥಾನ ಫ್ರಂಟ್ ಸೈಡ್ ಬಂದ್ವಿ. ಸೊ ಅದಾದ್ಮೇಲೆ ಯೂಶುವಲ್ ಅಲ್ಲಿ ಕಲ್ಯಾಣಿ ಹತ್ರ ಹೋಗಿದ್ದು. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೇಕಲ್ಲ ಆಮೆ, ಆಕ್ಚುಲಿ ಅದಕ್ಕೆ ಏನಂದ್ರೆ ಹಾರ್ಟ್ ಬ್ರೇಕ್ ಆಗಿದೆ. ಬಿಫೋರ್ ಏನಾಯ್ತು ಅಂತಂದ್ರೆ ಬಿಫೋರ್ 5 minutes ಅದ್ರ ಕಪಲ್ ಜೊತೆ ಫೈಟ್ ಮಾಡಿದೆ, ಜಗಳ ಮಾಡ್ತಿದೆ. ಸೋ ಮೆನಿ ಆಫ್ಟರ್ ಆರ್ಗ್ಯುಮೆಂಟ್ ಇಟ್ ಚೂಸ್ ಪೀಸ್ ಓವರ್ ದ ಆರ್ಗ್ಯುಮೆಂಟ್ಸ್ ಅಂತ ಹೇಳಿ ಅದು ಪೀಸ್ಫುಲಿ ಒಂದೇ ಬಂದು ಸ್ಲಿಮ್ ಮಾಡ್ತಾ ಇದೆ. ಡಿಪ್ರೆಷನ್ ಇದೆ ಆಕ್ಚುಲಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅದ್ರ ಫೀಲಿಂಗ್ಸ್ ಅರ್ಥ ಆಗ್ತಿದೆ. ಇಟ್ ವಾಸ್ ಇನ್ ಡಿಪ್ರೆಷನ್ ಅಂಡ್ ಐ ನೋ ವೆರಿ ವೆಲ್ ಇಟ್ ಚೂಸ್ ಪೀಸ್ ಅಂತ ಹೇಳಿ. ಇಟ್ಸ್ ಓಕೆ ಅಂಡ್ ಐ ನೋ ವೆರಿ ವೆಲ್ ದಟ್ ಆಲ್ಸೋ ಅದು ಬೇಗ ಕಾಂಪ್ರಮೈಸ್ ಆಗುತ್ತೆ ಅಂತ ಹೇಳಿ, ಬಿಕಾಸ್ ಕಪಲ್ ಅಲ್ಲ, ಹಾಗಾಗಿ. ಒಂದ್ ಕಥೆನೆ ಬರಿಬಹುದು ಪೆಂಗ್ವಿನ್ ಬರ್ದಾಗೆ. ಅದು ಒಂದು ಆಮೆಯ ಲವ್ ಸ್ಟೋರಿ ಅಂತ ಹೇಳಿ. ಸೊ ಆಫ್ಟರ್ ದಟ್ ವಿ ಕೇಮ್ ಔಟ್ಸೈಡ್. ಇಟ್ಸ್ ಮೋರ್ ದೆನ್ ಹಾಫ್ ಅನ್ ಅವರ್. ದೇರ್ ಇಸ್ ನೋ ಗೌರ್ಮೆಂಟ್ ಬಸ್. ಸೊ ಸೇಮ್ ಆಸ್ ಯೂಶುವಲ್ ಬಂದಿದ್ದ ತರಾನೇ ಗೌರ್ಮೆಂಟ್
ಬಟ್ ಬಸ್ಗಳು ಯಾವುದೂ ಇರಲಿಲ್ಲ. ಅದೇ ರೀತಿ ಆಟೋದಲ್ಲಿ ಬಂದಿದ್ದಾಯಿತು. ಆಸ್ ಯೂಶುವಲ್ ದರ್ಶನದ ವಿಷಯ ಅಂತ ಬಂದರೆ ತುಂಬ ಚೆನ್ನಾಗಾಯಿತು. ನಾವು ಆ್ಯಕ್ಚುಲಿ ರಿಗ್ರೆಟ್ ಮಾಡ್ತಿದ್ವಿ, ಮಧ್ಯಾಹ್ನಕ್ಕೆ ಬಂದುಬಿಟ್ಟಿದ್ದೀವಿ, ಲೇಟ್ ಆಗಿಬಿಟ್ಟಿರುತ್ತೆ, ದರ್ಶನ ನೀಟಾಗಿ ಆಗಲ್ಲ ಅಂತ ಎಲ್ಲ ಹೇಳಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ದೇವಸ್ಥಾನ ಒಳಗಡೆನೆ ಸ್ಪೆಂಡ್ ಮಾಡಿದ್ದಾಯಿತು. ಅದರಿಂದ ಈಚೆ ಬಂದಾದ್ಮೇಲೆ ಯೂಶುವಲಿ ಎವ್ರಿ ಸ್ಯಾಟರ್ಡೇ ಅಲ್ಲಿ ಅನ್ನಪ್ರಸಾದ ಕೊಡ್ತಾ ಇರ್ತಾರೆ. ಸೊ ಅಲ್ಲಿ ಹೋಗಿ ಎಲ್ಲರೂ ಊಟ ಕೂಡ ಮಾಡ್ಬೋದು. ಲೇಟರ್ ದಟ್ ಇವೆಲ್ಲ ಡೊನೇಟ್ ಮಾಡ್ತೀನಿ ಅಂತ ಅಂದರೆ ಅದರ ಡೊನೇಟ್ ಕೂಡ ಮಾಡ್ಬೋದು. ತಮ್ಮ ಅಮೌಂಟ್ ಕೈಂಡ್ ಆಫ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅದು ದೇವಸ್ಥಾನ ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡ್ಕೊತಾರೆ. ಸೊ ಹೀಗಾಗಿ ರಾಮನಗರ ಬಂದೇ ಬಿಡ್ತು, ರೀಚ್ ಆದ್ವಿ. ಸೊ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾವಾಗಲೂ ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ವಿ ಲವ್ ಯು.